ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಶಿಫಾರಸ್ಸಿನಿಂದ ಅಮಾನತು ಮಾಡಿದ್ದಾರೆ. ಆ ಅಮಾನತನ್ನು ಜಿಲ್ಲಾಧಿಕಾರಿಗಳು ಈ ಕೂಡಲೇ ವಾಪಸ್ ಪಡಿಬೇಕು. ಈ ಅಮಾನತಿಗೆ ಏನು ಕಾರಣ ಏನಪ್ಪ ಅಂತಂದರೆ, ಆರ್ ಸಿ ಶಿವಕುಮಾರ್ ಏನು ತಹಶೀಲ್ದಾರ್ ಇದ್ದಾರೆ, ನಮೂನೆ 53ರಲ್ಲಿ 2112 ಜನ ಆರೋಳಿ ತಾಲೂಕಿನ ರೈತ ಬಾಂಧವರು ಅರ್ಜಿ ಸಲ್ಲಿಸಿರ್ತಾರೆ. ಈ ಅರ್ಜಿನ ತಾಲೂಕಾಡಳಿತ ಕಾಪಾಡಿಕೊಳ್ಳದೆ ಕಳೆದಾಗಿರ್ತದೆ. ರಿಸೀವ್ ರಿಜಿಸ್ಟ್ರಲ್ಲಿ ಆ ಅರ್ಜಿಗೆ ಎಂಟ್ರಿಗಳಿರ್ತದೆ. ಇದರ ಆಧಾರದ ಮೇಲೆ ರಾಮನಗರ ಶಾಸಕರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆಗೆ ಒಂದು 5-6 ಬಾರಿ ಭೇಟಿ ನೀಡಿ ರಾಜಸ್ವ ನಿರೀಕ್ಷಕರು ಮಳವಾಡಿ ಆರೋಳಿ ಹೋಬಳಿ ಮತ್ತು ಎಲ್ಲ ಆರೋಳಿ ತಾಲೂಕು ವಿಎಒಗಳಿಗೆ ಆದೇಶ ಮಾಡಿರ್ತಾರೆ. ಸ್ಥಳ ತನಿಖೆ ಮಾಡಿ ವರದಿ ಕೊಡಿ. ಈ ವರದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ಸಲ್ಲಿಸಿ ಬಕ್ಕರ್ ಹುಕುಂ ಕಮಿಟಿಲಿ ಮಂಡಿಸಿ ನಾನು ಸಾಗುವಳಿ ಚೀಟಿ ಕೊಡಿಸ್ತೀನಿ ಅನ್ನೋ ಕ್ರಮನ ಕೈಗೊಂಡಿರ್ತಾರೆ. ಇದನ್ನು ವಿರೋಧಿಸಿ ಅಲ್ಲಿನ ಆರ್ಐ ಅಶೋಕ್ ರಾಥೋಡ್ ಮತ್ತು ಭರತ್ ಮಳವಾಡಿ ಆರ್ಐಯವರು, ತದನಂತರ ಎಲ್ಲ ವಿಎಗಳು ಇದನ್ನು ವಿರೋಧ ಮಾಡಿ ನಿಷ್ಠಾವಂತ ಅಧಿಕಾರಿಯಾಗಿರ್ತಕ್ಕಂಥ ಆರ್ ಸಿ ಶಿವಕುಮಾರ್ನ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ದೂರು ನೀಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅವರನ್ನು ಅಮಾನತು ಮಾಡಿಸಿರ್ತಾರೆ. ಯಾವುದೇ ನೋಟಿಸ್ ಕೊಡದೆ ರೈತ ಪರವಾಗಿ ರೈತರಿಗೆ ಸಾಗುವಳಿ ಚೀಟಿ ಕೊಡಿಸ್ಬೇಕು ಅಂತ ದಿಟ್ಟವಾಗಿ ಹೋರಾಟ ಮಾಡತಕ್ಕಂಥ ಆರ್ ಸಿ ಶಿವಕುಮಾರ್ನ ಅಮಾನತು ಮಾಡಿಸಿದ್ದಾರೆ. ಇದಕ್ಕೆ ನೇರ ಕಾರಣ ಆರೋಳಿ ತಾಲೂಕಲ್ಲಿರ್ತಕ್ಕಂಥ ವಿಎಗಳು, ಆರ್ಐಗಳು ಮತ್ತು ಪ್ರಮುಖವಾಗಿ ವಿಎ ಈಶ್ವರ್ ಅವರು, ಇವರೆಲ್ಲರ ವಿರುದ್ಧನೂ ಜಿಲ್ಲಾಧಿಕಾರಿಗಳಿಗೆ ದೂರು ದಾಖಲಾಗಿದ್ದರು. ಯಾವುದೇ ಕ್ರಮನ ತಗೊಳ್ಳೋದಿಲ್ಲ. ವರ್ಷಾನುಗಟ್ಟಲೆಯಿಂದ ದೂರು ಬಾಕಿ ಇರ್ತದೆ. ಅದೇ ಇವ್ರ ವಿರುದ್ಧ ದೂರು ಕೊಟ್ಟು 2 ದಿನದಲ್ಲಿ ತಡರಾತ್ರಿನೇ ಇಮಿಡಿಯೇಟಾಗಿ ಸರ್ಕಾರದಿಂದ ಆದೇಶ ಮಾಡಿ ಅಮಾನತು ಆದೇಶ ಹೊರಡಿಸಿರ್ತಾರೆ. ಕೂಡಲೇ ಈ ಆದೇಶನ ಯಾವುದೇ ಮುಲಾಜಿಂದ ವಾಪಸ್ ಪಡಿಬೇಕು ಸರ್ಕಾರ. ರೆವಿನ್ಯೂ ಮಿನಿಸ್ಟ್ರ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ. ನಿಷ್ಠಾವಂತ ಅಧಿಕಾರಿಗಳನ್ನ ಆರೋಳಿ ಕೆಲಸ ಮಾಡೋಕ್ಕೆ ಬಿಡಿ. ಇಂಥ ವಿಎಗಳನ್ನ ಆರ್ಐಗಳನ್ನ ನಮ್ಮ ತಾಲೂಕಿಂದ ನಮ್ಮ ಜಿಲ್ಲೆಯಿಂದ ಸಸ್ಪೆಂಡು, ಟ್ರಾನ್ಸ್ಫರು ಏನು ಮಾಡಿ ಇನ್ನೊಂದು ಮಾಡಿ ನಮ್ಮ ಜಿಲ್ಲೆಯಿಂದ ಹೊರ ಹಾಕಿ ರೀಜ್ನಲ್ ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಈ ಕ್ಷಣದಲ್ಲಿ ರೈತ ಸಂಘ ಒತ್ತಾಯ ಮಾಡ್ತದೆ. ಯಾವುದೇ ಕಾರಣಕ್ಕೂ ಇವರ ಅಮಾನತು ಆದೇಶನ ಇಂಪ್ಲಿಮೆಂಟ್ ಮಾಡಬಾರ್ದು. ಕೂಡಲೇ ವಾಪಸ್ ಪಡೆದು ಯಥಾವತ್ತು ಆರೋಳಿಗೆ ಆರ್ ಸಿ ಶಿವಕುಮಾರನ್ನೇ ತಹಶೀಲ್ದಾರರಾಗಿ ಮುಂದುವರಿಬೇಕು ಅಂತೇಳಿ ಈ ಕ್ಷಣದಲ್ಲಿ ರೈತ ಸಂಘ ಒತ್ತಾಯ ಮಾಡ್ತದೆ. ಒಬ್ಬ ಸರ್ವೇಯರು ನಾನು ಫೋನ್ ಮಾಡಿದ್ರು, ಫೋನ್ ಕದ್ದುಬಿಟ್ಟು ಫೋನ್ ತೆಗಿದ್ದೀರಾ, ತಿರ್ಗಿ ನನಗೆ ಸಿಕ್ಕಿದ್ದೀರಾ, ನನ್ನ ಇದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಆವಾಗ ಅವ್ರಿಗೆ ತಮ್ಮ ಕಡೆಯಿಂದ ನೋಟಿಸ್ ಜಾರಿ ಮಾಡ್ತಾರೆ. ಈಗ ಒಂದು ನನ್ನ ಹತ್ರ ಇದೆ ನೋಟಿಸ್ ಜಾರಿ ಮಾಡ್ತಾರೆ. ಏನಂತ, ಇವ್ರ ಕಾರ್ಯ ಯಾಕೆ ಮಾಡಲಿಲ್ಲ ನೀವು, ಈಗ ಯಾಕೆ ನನಗೆ 7 ದಿವಸದಲ್ಲಿ ನನಗೆ ಉತ್ತರ ಕೊಡಿ ಅಂತ ನೋಟಿಸ್ ಜಾರಿ ಮಾಡಿರುವಂಥ ಮಹಾನ್ ವ್ಯಕ್ತಿನ ಇವರು ಇವತ್ತು ಯಾಕೆಂದರೆ ನಮಗೆ ಬೇಕಾಗಿರೋದು ಹಣ ಮಾಡೋರ್ನಲ್ಲ, ಆಸ್ತಿ ಮಾಡೋರ್ನಲ್ಲ, ದರೋಡೆಕೋರ್ನ ತರೋರ್ನಲ್ಲ, ರೈತರು ಕೆಲಸ ಮಾಡೋರು ಬೇಕಾಗದೆ. ರೈತರು ಕೆಲಸ ಮಾಡ್ತಾ ಇರೋ ನಮ್ಮ ಶಿವಕುಮಾರ್ ಬರಲೇಬೇಕು. ರೈತರು ಕೆಲಸ ಮಾಡೋ ಶಿವಕುಮಾರ್ ಬರಲಿಲ್ಲ ಅಂದರೆ ಆರೋಳಿ ತಾಲೂಕು ಆಫೀಸ್ ಬಾಗ್ಲಾಕೋದು ಗ್ಯಾರಂಟಿ. ನಮ್ಮ ರೈತ ಸಂಘ ಯಾವುದೇ ಸದಾ ಸಿದ್ಧವಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರೈತ ಸಂಘ ಆರೋಳಿ ತಾಲೂಕು ಆಫೀಸ್ ಕೆಲಸ ಮಾಡೋಕ್ಕೆ ಬಿಡಲ್ಲ. ಬಗ್ಗೆ ಜಿಲ್ಲಾಧಿಕಾರಿ ಕ್ರಮ ಕೈಗೊಂಡಿರುವ ಬಹಳ ಅವಮಾನಕರವಾದಂಥ ಕೆಲಸ. ರೈತ ಪರವಾಗಿದ್ದಂಥ ಇಂಥ ಅಧಿಕಾರಿಗಳ ಒಂದು ಸಸ್ಪೆನ್ಷನ್ನು ಬಹಳ ತಪ್ಪು. ಈ ಕೂಡಲೇ ಆ ಸಸ್ಪೆನ್ಷನ್ ಆರ್ಡರ್ನ ಹೊರತಕೊಂಡು ರೈತರ ಪರವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಈ ಜಿಲ್ಲೆಗೆ ಹಾಕಿ ಅವರಿಗೆ ಅವಕಾಶ ಕೊಡಬೇಕು. ರೈತರಿಗೆ ಆಗ್ತಾ ಇದ್ದಂಥ ಮೋಸವನ್ನು ತಡೆದಂಥ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸುವಂಥದ್ದು ಬಹಳ ಖಂಡನೀಯ. ಬೇಗ ಇದನ್ನು ಆದೇಶವನ್ನು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ಈ ಜಿಲ್ಲಾ ಮಟ್ಟದಲ್ಲಿ ಶೀಘ್ರವಾಗಿ ಒಂದು ಬಹಿರಂಗವಾಗಿ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ರೈತ ಸಂಘ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ.